ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ಆಶೀರ್ವಾದ ಮಾಡಿ. ಯಾವಾಗ ಆಶೀರ್ವಾದ? ಹಲೋ ನಮಸ್ತೆ ಎಲ್ರಿಗೂ. ಏನಪ್ಪ ಎಲ್ಲೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಕಡೇ ಕಾರ್ತಿಕ ಸೋಮವಾರ ಆಗಿದೆ. ಹಾಗಿದ್ಮೇಲೆ ಶಿವಪ್ಪನ ದರ್ಶನ ಮಾಡಿಲ್ಲ ಅಂದರೆ ಹೆಂಗೆ? ಇಲ್ಲಿ ನೋಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಗದ್ಗೆ ಅಂಗಡಿ ಮುಂದೆ ಫುಲ್ ಕ್ಯೂ ನಿಂತ್ಬಿಟ್ಟಿದ್ದಾರೆ. ಸೊ ಹಾಗೆ ಮಾತಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಸೊ ನೀವು ನೋಡ್ತಿದ್ದೀರಾ ಅಲ್ವಾ, ಇದು ಬಂದು ನಮ್ಮ ಹುಣಸ್ಮಾನಹಳ್ಳಿಯಲ್ಲಿರುವಂತಹ ಚಂದ್ರಮೌಳೇಶ್ವರ ಟೆಂಪಲ್ ಆಗಿದೆ. ಇದು ಸುಮಾರು ಹಳೇ ಟೆಂಪಲ್ ಅಂತ ಹೇಳ್ತಾರೆ. ಸೊ ನಾನು ಹುಟ್ಟಕ್ಕಿಂತ ಮುಂಚೆಯಿಂದನೂ ಇದೆ ಈ ಟೆಂಪಲ್ಲು. ಸೊ ನೋಡಿ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಆಬ್ವಿಯಸ್ಲಿ ಇವತ್ತು ದೀಪೋತ್ಸವ ಬೇರೆ ಇತ್ತು. ಸೊ ರಶ್ಶು ತುಂಬ ಇತ್ತು. ಬಟ್ ಏನಂದರೆ ದೇವಸ್ಥಾನದವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಅದು ದಾರಿ ಎಲ್ಲ ಪ್ರಾಪರಾಗಿ ಮಾಡಿ ಎಲ್ಲ ರೋಡ್ಸ್ ಪ್ರಾಪರಾಗಿ ಸೆಟ್ ಮಾಡಿದರು. ಹಾಗಾಗಿ ಅಷ್ಟೊಂದು ರಶ್ ಅಂತ ಹೇಳಿ ಅನಿಸಿಲ್ಲ. ಸೊ ನಾವು ದೇವಸ್ಥಾನನ ಒಂದು ಸುತ್ತು ಹಾಕಿ ಹಾಗೆ ಯಾರ್ಯಾರೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ನೋಡಿ, ದೀಪೋತ್ಸವ, ಸೊ ದೀಪ ಬೆಳಗಿಲ್ಲ ಅಂದರೆ ಹೇಗೆ ಅಂತ ಎಲ್ಲಿದೆಯಪ್ಪ ಜಾಗ ಅಂತ ನೋಡಿ, ಅಲ್ಲೇ ಪಕ್ಕದಲ್ಲಿ ತುಂಬ ಜನ ದೀಪ ಅಂಟಿಸ್ತಿದ್ರು. ಸೊ ಅಲ್ಲಿಂದ ಸ್ವಲ್ಪ ಸೈಡಿಗೆ ಈ ಸೈಡ್ ಬಂದರೆ ಅಲ್ಲೊಂದು ಸ್ವಲ್ಪ ಪ್ಲೇಸ್ ಇತ್ತು. ಸೊ ದೀಪನ ರೆಡಿ ಮಾಡ್ಕೊಳ್ಳೋದಕ್ಕೆ ಇದೆ ಪ್ರಾಪರ್ ಪ್ಲೇಸ್ ಅಂತ ಹೇಳಿ, ಸೊ ದೀಪನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡಿ, ಅರಿಶಿನ ಕುಂಕುಮ ತೆಗೆಯೋದಕ್ಕೆ ಹೋಗ್ತಿದ್ದೀನಿ, ಎಷ್ಟು ಟ್ರೈ ಮಾಡಿದ್ರೂ ಬರಲೇ ಇಲ್ಲ. ಫೈನಲಿ ಸೊ ಅದೆಲ್ಲ ಆಗಿ ದೀಪನೂ ರೆಡಿ ಮಾಡ್ಕೊಂಡ್ವಿ. ಹಾಗೆ ಮಾತುಕತೆ ಮಾಡಿ ದೀಪ ರೆಡಿ ಮಾಡಿಕೊಂಡು ದೀಪ ಹಚ್ಚೋಣ ಅಂತ ಹೋದ್ವಿ. ತುಂಬ ಜನ ತುಂಬ ದೀಪಗಳನ್ನ ಹಚ್ಚಿ ತುಂಬ ಶ್ರದ್ಧೆಯಿಂದ ಬೇಡ್ಕೊಂಡಿದ್ರು. ಸೊ ಗೊತ್ತಲ್ವ, ಹಾಗೆ ಸ್ವಲ್ಪ ಮುಂದೆ ಹೋಗಿ ಸೊ ದೇವರಲ್ಲಿ ಒಂದು ನಮಸ್ಕಾರ ಹಾಕಿ, ಸೊ ಏನಪ್ಪ ಬೇಡ್ಕೊಂಡೆ ಗೆಸ್ ಮಾಡಿ ಏನಂತ ಬೇಡ್ಕೊಂಡಿರ್ಬೋದಂತ. ಸೊ ಹಾಗೆ ಆರತಿ ಎತ್ತಿ ಸೊ ಮನಸ್ಸಿಂದ ಭಕ್ತಿಯಿಂದ ಶಿವಪ್ಪನ್ನ ಬೇಡ್ಕೊಂಡು ನೆಕ್ಸ್ಟ್ ನಾವು ಒಳಗಡೆ ದರ್ಶನಕ್ಕೆ ಅಂತ ಹೊರಟ್ವಿ. ಕ್ಯೂ ಅಲ್ಲಿ ನಿಂತ್ಕೊಂಡು ದೀಪಗಳೆಲ್ಲ ಎಷ್ಟು ಚೆನ್ನಾಗಿ ಉರಿತಿದ್ವು ಗೊತ್ತಾ, ನೋಡೋದಕ್ಕೆ ಆನಂದ ಅನ್ನಿಸ್ತಿತ್ತು. ಸೊ ಸರಿ, ದೀಪಗಳನ್ನ ನೋಡಿ ಹಾಗೆ ನಾವು ಒಳಗಡೆ ಎಂಟ್ರಿ ಕೊಡೋಣ ಅಂತ ಹೋದ್ವಿ ಕ್ಯೂ ಅಲ್ಲಿ. ಸೊ ಕ್ಯೂ ಸುಮಾರಾಗಿತ್ತು. ಬಟ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಗನ್ಸಿದ್ದು ಏನಪ್ಪ ಅಂದರೆ ವಾವ್. ಬಿಕಾಸ್ ಯಾಕೆ ಅಂದರೆ ನಾವು ನಮ್ಮೂರ ಜಾತ್ರೆಗೆ ಬಿಟ್ಟರೆ ಸೊ ತುಂಬ ರೇರ್ ನಾವು ಆ ದೇವಸ್ಥಾನಕ್ಕೆ ಹೋಗೋದು. ಬಿಕಾಸ್ ಯಾಕೆ ಅಂತಂದರೆ ಅದು ಪ್ರತಿ ದಿವಸ ನೈಟ್ 8 ಗಂಟೆಗೆ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಹೋಗಲ್ಲ ನಾವು ಯೂಶ್ವಲಿ ಈ ಒಂದು ದೇವಸ್ಥಾನಕ್ಕೆ. ಬಟ್ ಇವತ್ತು ಹೋದಾಗ ಎಷ್ಟು ಸಖತ್ತಾಗಿತ್ತು ಗೊತ್ತಾ, ಅಲ್ಲಿನ ಡೆಕೋರೇಷನು ಅಲಂಕಾರ ಅಂತೂ ತುಂಬ ಅದೇ ತುಂಬಿತ್ತು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಇದೆ. ಆ್ಯಂಡ್ ಕ್ಯೂ ಸಿಸ್ಟಮ್ ಅಂತೂ ತುಂಬಾ ಸಖತ್ತಾಗಿ ಮಾಡಿದ್ರು. ಸೊ ಹಾಗಾಗಿ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಹೋಗಿ ಸೊ ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕಿ ನೋಡಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ಅದನ್ನು ನೋಡ್ತಿದ್ರೆ ನೋಡ್ತಾನೆ ಇರಬೇಕಂತದೆ. ಬಟ್ ಜನ ಸಂಖ್ಯೆ ಅಂತೂ ತುಂಬಾ ಇದ್ದರು. ಸೊ ಹಾಗಾಗಿ ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕಿ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಸೊ ನಿನ್ನನ್ನೇ ನಂಬ್ಕೊಂಡಿದ್ದಾರೆ ಎಲ್ಲರೂ ಅಂತ ಹೇಳಿ, ಕಷ್ಟ ಕೊಡ್ತೀಯಾ ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಕಷ್ಟ ಕೊಡೋದ್ರ ಜೊತೆಗೆ ಅದನ್ನು ಹೆದರಿಸೋ ಶಕ್ತಿ ಸಹ ನೀನೇ ಕೊಡಬೇಕು ಅಂತ ಕೇಳಿ ಅಲ್ಲಿಂದ ನೆಕ್ಸ್ಟ್ ಹೊಂಟಿದ್ದೆ ನಾವು ಎಲ್ಲ ಗೊತ್ತಾ. ಸೊ ಪೂಜೆ ಎಲ್ಲ ಮುಗಿದ ತಕ್ಷಣ ನಮ್ಮೂರಲ್ಲಿ ರುಚಿಯಾಗಿ ದೇವಸ್ಥಾನದಲ್ಲಿ ಪ್ರಸಾದ ಊಟ ಕೊಡ್ತಿದ್ರು. ಸೊ ಪ್ರಸಾದ ಇಸ್ಕೊಳ್ಳೋದಕ್ಕೆ ಕ್ಯೂ ಅಲ್ಲೇ ಹಾಗೆ ಹೊರಗಡೆ ಎಕ್ಸಿಟ್ ಆಗ್ತಿದ್ದಂಗೆ ನಿಮಗೆ ಪ್ರಸಾದನ ಕೊಡ್ತಿದ್ರು. ಸೊ ಪ್ರಸಾದ ಇಸ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಸೊ ಮನೆಗೆ ಹೊರಟಿದ್ದಾಯಿತು. ಸೊ ನೋಡಿದ್ರಿ ಅಲ್ಲ, ಈ ವರ್ಷ ಕೊನೆಯ ಕಾರ್ತಿಕ ಸೋಮವಾರದ ದಿವಸ ಹೆಂಗಿತ್ತು. ಸೊ ನೀವು ಯಾರ್ಯಾರೆಲ್ಲ ಹೆಂಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಯಾವ ಕಂಟೆಂಟ್ ಆಗಿರಬೇಕು ಅಂತ ಹೇಳಿ ಕಮೆಂಟ್ ಹಾಕಿ.